ಇದಕ್ಕಾಗಿ ನನಗೆ ಬೇರೆ ಗತಿ ಯಾರು? ಆತ್ಮೀಯ ಸಜ್ಜನರಿಂದ ಪರಿತ್ಯಜಿಸಲ್ಪಟ್ಟೆನು. ಹೇ ದೇವ, ಈ ದ್ರೌಪದಿ ಆಣೆಯಲ್ಲಿ ಏನೇನೆಲ್ಲ ಬರೆದಿರಬೇಕು. ಪ್ರಿಯತ್ತಮೆ, ಏನಾಯಿತು? ಅವತಾಪದಿನಂದು ಕಣ್ಣೀರ ಕರೆಯುತ್ತಿರ ಕಾಂತೆ, ಈ ಭೀಮನ್ ಮನೋಮಣೆ ಪಾಂಡವರ ಪಟ್ಟಮಯಸ್ಸಿ ವಸುದೇವನಾಸರಯು ನಮಗಿರಲು, ವಸುದೇವನಾಸರಯು ನಮಗಿರಲು ಬಂದುದ್ಯಾವುದು ಕೊರತೆ, ಪರಮ ವಿಕ್ರಮದಿ ಪರಿಹರಿಸದಿಪ್ಪಣೆ ಈ ಪ್ರಚಂಡ ಭೀಮ. ಅಂಚಾಲೆ ಏಕೆ ಚಿಂತಿತೆ ಧ್ರುಪದ ರಂಗನೆ, ಭಯವ ಬಿಡು ಪಾಂಚಾಲಿ ಪರಮ ಸದ್ಗುಣಿ ಪ್ರಿಯ. ಏಕೆ ಚಿಂತಿತೆ ಧ್ರುಪದ ರಂಗನೆ, ಭಯವ ಬಿಡು ಪಾಂಚಾಲಿ ಪರಮ ಸದ್ಗುಣಿ ಪ್ರಿಯ. ಏಕೆ ಚಿಂತಿತೆ ಧ್ರುಪದ ರಂಗನೆ, ಭಯವ ಬಿಡು ವಾಸ ಭವನಯ ಮರೆಯುವನೆ ತರುಣಿವೆ. ವಾಸ ಭವನಯ ಮರೆಯುವನೆ ತರುಣಿವೆ, ಕಪಟತನದ ವಂಚದ ಹೃದಯವನ್ನೇ ನೀಡುವೆ. ಕಪಟತನದ ವಂಚದ ಹೃದಯವನ್ನೇ ನೀಡುವೆ, ತೊಡತಟ್ಟಿ ಮುಳುಗುಟ್ಟಿ ಎದ ಮೆಟ್ಟಿ ನಿಲ್ಲುವೆ. ಪ್ರಿಯ ಏಕೆ ತೊಡತಟ್ಟಿ ಮುಳುಗಟ್ಟಿ ಎದ ಮೆಟ್ಟಿ ನಿಲ್ಲುವೆ. ಪ್ರಿಯ ಏಕೆ ಚಿಂತಿತೆ ಧ್ರುಪದ ರಂಗನೆ, ಭಯವ ಬಿಡು ಪಾಂಚಾಲಿ ಪರಮ ಸದ್ಗುಣಿ ಪ್ರಿಯ. ಏಕೆ ಚಿಂತಿತೆ ಧ್ರುಪದ ರಂಗನೆ, ದೊರದಿದ್ರುಳ ಕುರುಪತಿಯ ತಡಮುರಿದು ಮುದಕರುವೆ ಪಾಂಚಾಲಿ. ದೊರದಿದ್ರುಳ ಕುರುಪತಿಯ ತಡಮುರಿದು ಮುದಕರುವೆ, ಕಡುಬದ ಗಲವರನ ಒಲಿಸದ ಬಿಡ ಗದೆಯಲೆ ದೇವೆ. ಕಡುಬದ ಗಲವರನ ಒಲಿಸದ ಬಿಡ ಗದೆಯಲೆ ತಡತಟ್ಟಿ ಮುಳುಗಟ್ಟಿ ಎದ ಮೆಟ್ಟಿ ನಿಲ್ಲುವೆ. ತಡತಟ್ಟಿ ಮುಳುಗಟ್ಟಿ ಎದ ಮೆಟ್ಟಿ ನಿಲ್ಲುವೆ. ಪ್ರಿಯ ಏಕೆ ಚಿಂತಿತೆ ಧ್ರುಪದ ರಂಗನೆ, ಭಯವ ಬಿಡು ಪಾಂಚಾಲಿ ಪರಮ ಸದ್ಗುಣಿ ಪ್ರಿಯ. ಏಕೆ ಚಿಂತಿತೆ ಧ್ರುಪದ ರಂಗನೆ, ಧ್ರುಪದ ರಂಗನೆ, ಧ್ರುಪದ ರಂಗನೆ. ಪಾಂಚಾಲಿ ಪ್ರಿಯತ್ತಮೆ, ನಿಷ್ಕಾರಣವಾಗಿ ಅಳುತ್ತಿರುವ ಯಾಕೆ? ನಾನು ನಿಷ್ಕಾರಣವಾಗಿ ಅಳುತ್ತಿಲ್ಲ. ಈ ಪಾಂಚಾಲಿ ಅಳುವಿಗೆ ಒಂದಲ್ಲ 10 ಕಾರಣಗಳಿರುವುದು. ನೀವಾದರೂ ಪುರುಷರು, ಯಾರಾದರೂ ನಿಮ್ಮನ್ನು ಅಪಮಾನಪಡಿಸಿದರೆ ತಕ್ಕ ಪ್ರತಿಕಾರ ಮಾಡ. ಆದರೆ ಸ್ತ್ರೀಯರ ವಿಚಾರವೂ ಆಗಲ್ಲ. ಅನ್ನ ವಸ್ತ್ರಗಳಿಗಾಗಿ ಪರರನ್ನು ಆಶ್ರಯ, ತಮ್ಮ ಆತ್ಮ ಗೌರವವನ್ನು ರಕ್ಷಿಸಿಕೊಳ್ಳಲು ಅನ್ಯರ ಆಶ್ರಯ ಬೇಕು. ಹೇ ದೇವ, ಇಂತಹ ಸ್ತ್ರೀ ಜಾತಿಯನ್ನು ಏತಕ್ಕಾಗಿ ಸೃಷ್ಟಿಸಿದೆ? ಅಳಬೇಡ ಪಾಂಚಾಲೆ, ಅಳಬೇಡ. ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ, ಭಗವಂತ ಸ್ವರೂಪರಾದ ಋಷಿಗಳ ಆಜ್ಞೆ. ಕಟ್ಟಿಕೊಂಡ ಧರ್ಮ ಪತ್ನಿಯನ್ನು ಜೂಜಿನಲ್ಲಿ ಪಣವಾಗಿಡುವಂತೆ ಋಷಿಗಳು ಆಜ್ಞೆ ಮಾಡಿದರಲ್ಲವೇ? ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಪತಿಗಳನ್ನು. ಅಣ್ಣನ ಒಂದು ದಿನದ ಅವಿವೇಕದಿಂದ ಆದ ನಿಂದನೆಯು ನಮ್ಮನ್ನು ಸೈವರೆಗೂ ಬಿಟ್ಟಿದ್ದಲ್ಲ. ದ್ರೌಪದಿ ಪ್ರಿಯತ್ತಮೆ, ಅಣ್ಣನ ಅಪರಾಧಗಳನ್ನು ಕ್ಷಮಿಸುವಂತೆ ನಾನು ಎಷ್ಟೋ ಸಾರಿ ಬೇಡಿಕೊಂಡಿರುವೆ. ಆದಿದ್ದು ಹಾಯ್ವಾಯ್ತು, ಅದನ್ನು ಮರೆತು ಬಿಡು. ಈ ದಿನ ನೀನೇಕೆ ಹೀಗಿರುವೆ ನನ್ನೊಡನೆ ತಿಳಿಸಬಾರದೆ? ಅದರಿಂದ ಆಗುವ ಪ್ರಯೋಜನವಾದರೂ ಏನು ಸ್ವಾಮಿ? ನೀವೆಷ್ಟೇ ಆಗಲಿ ನಿಮ್ಮಣ್ಣನ ಆಜ್ಞಾಧಾರಕರಲ್ಲವೇ? ಪಾಂಚಾಲೆ, ನಾನೀಗ ಯಾರ ಆಜ್ಞಾಧಾರಕರಲ್ಲ. ಹಾಗಾದ್ರೆ ತಿಳಿಸುವೆನು ಪ್ರಿಯ. ಈ ದಿನ ನಾನು ದೇವಿಯ ದರ್ಶನಕ್ಕೆಂದು
ಹಸ್ತಿನಾಮೆಯ ಮಂದಿರಕ್ಕೆ ಹೋಗಿದ್ದನು. ಅಲ್ಲಿಗೆ ಆ ದುರ್ಯೋಧನ ಪತ್ನಿಯಾದ ಭಾನುಮತಿಯು ಬಂದಿದ್ದಳು ಸ್ವಾಮಿ. ದ್ಯೋತನು ಸಂಧಿಗಾಗಿ 5 ಗ್ರಾಮಗಳನ್ನು ಬೇರೆಡೆದು. ಇಷ್ಟರಲ್ಲಿಯೇ ಸಂಧಿಯಾಗುವುದು. ಈಗಲಾದರೂ ಈ ನಿನ್ನ ಬಿಚ್ಚಿದ ಕೇಶರಾಶಿಯನ್ನು ಮುಡಿಗಟ್ಟುವೆ ಅಪಹಾಸ್ಯ ಮಾಡಿ ಕಳಿಸುವ. ದುರ್ಯೋಧನನ ಪುನಃ ಸಂಧಿಗೆ ಪ್ರಯತ್ನ. ಹಾಗಾದರೆ ನನ್ನ ಸಂದೇಹವು ನಿಶ್ಚಿತವಾಯಿತು. ಯಾರು ಯಾರು ರಾಯಭಾರಕ್ಕೆ ಹೋಗಿರುವರು? ನಮ್ಮಣ್ಣನಾದ ಶ್ರೀಕೃಷ್ಣ ಪರಮಾತ್ಮನು ಗೋಪಿಕಾಂಗರ ವಿಲಾಸ ವಿಭ್ರಮಗಳಲ್ಲಿ ಮಗ್ನನಾದ ಆ ಯದುಪತಿ ಯುದ್ಧವನ್ನು ಮರೆ ಸಹಜ. ಅರ್ಜುನನು ದ್ವಾರಕೆಯಿಂದ ಹಿಂದಿರುಗಿದಾಗಲೇ ಈಗಾಗಬಹುದೆಂದು ನಾನು ತಿಳಿದಿದ್ದೆ. ಪಾಂಚಾಲಿ ಪ್ರಿಯತ್ತಮೆ, ಆ ಭಾನುಮತಿಗೆ ಏನೆಂದು ಉತ್ತರ ಕೊಟ್ಟೆ? ಎಷ್ಟೇ ಆಗಲಿ ನಾನು ನಿಮ್ಮ ಪ್ರಿಯ ಪತ್ನಿ ಅಲ್ಲವೇ? ಓ, ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟೆನು ಪ್ರಿಯ. ಏನೆಂದು? ನಿನ್ನ ಕಟ್ಟಿದ ಮುಡಿಯನ್ನು ಬಿಚ್ಚುವರೆಗೂ ಈ ನನ್ನ ಬಿಚ್ಚಿದ ಮುಡಿಯನ್ನು. ಚಮತ್ಕಾರವಾದ ಉತ್ತರ. ಜಾಣೆ ಮುದ್ದಾಡುವೆನು ಬಾರೆ, ಈ ಭೀಮನ ಪ್ರೀತಿಯ ರಾಣಿಯು ನೀನೆ. ಈ ಭೀಮನ ಪ್ರೀತಿಯ ರಾಣಿಯು ನೀನೆ. ಜಾಣೆ ಮುದ್ದಾಡುವೆನು ಬಾರೆ. ಕೊಲ ಅದ ಮರ ಕೆಣಕು ತರನದು ಕೊರು ವಂಶವನೇ ನಾಶವಗೈವೆ ಅಂಜಾಲೆ. ಕೊಲ ಅದ ಮರ ಕೆಣಕು ತರನದು ಕೊರು ವಂಶವನೇ ನಾಶವಗೈವೆ. ಕೊರಳದು ಶಾತನ ರೊಡರೊಡ ಬಗೆದು ಅಂಜಾಲೆ. ದೊರಳದು ಶಾತನ ರೊಡರೊಡ ಬಗೆದು ಬಿಚ್ಚಿನ ಮುಡಿಯನ್ನು ಸದ್ಗುಣೆ ಧ್ರುಪದ ನಂದನೆ ವೇತಕ್ಕೆ ಸುಮಚರ ನರಗಿಣೆ ಅಂತಾರೆ. ಸದ್ಗುಣೆ ಧ್ರುಪದ ನಂದನೆ ವೇತಕ್ಕೆ ಸುಮಚರ ನರಗಿಣೆ ನಿನ್ನಯ ಭವನಯ ನೀಗಿಸುವೆನ. ನಿನ್ನಯ ಭವನಯ ನೀಗಿಸುವೆನ. ಬಿಚ್ಚಿದ ಮುಡಿಯನ್ನು ಕಂಡು ಕುರುಕುಲಾಂತಕ ಕರಾಳ ರಾತ್ರಿ ಎಂದು ಸಂಬೋಧಿಸಿ ಏನೇನು ಹೇಳಿದ್ರಿ? ಪಾಂಚಾಲೆ, ಅದು ಹಿಂದಿನ ಮಾತು. ನಾನೀಗ ಯಾರ ಆಜ್ಞಾಧಾರಕರಲ್ಲ. ಪುನಃ ನನ್ನ ಬಾಯಿಂದ ಪ್ರತಿಜ್ಞಾವಾಗಿ ಕೇಳಲು ಅಪೇಕ್ಷಿಸಲ್ಲ. ಪಾಂಚಾಲೆ, ಮಾಡಿದ ಪ್ರತಿಜ್ಞೆಯನ್ನು ಮರೆಯಂತ ಹೇಳಿಯಲ್ಲ ಈ ಪ್ರಚಂಡ ಭೀಮನು. ಬರೀ ಹೇಳುವುದು ಮಾತ್ರವಲ್ಲ ಸ್ವಾಮಿ, ನುಡಿದಂತೆ ಮಾಡಬೇಕೆಂಬುದೇ ನನ್ನ ಇಚ್ಛೆ. ಬರೀ ಇಚ್ಛಿಸಿದರೆ ಏನಾಗುವುದು? ನೀವೆಷ್ಟೇ ಆಗಲಿ ನಿಮ್ಮಣ್ಣನ ಆಜ್ಞಾಧಾರಕರಲ್ಲವೇ? ದೇವಿ, ನಾನೀಗ ಯಾರ ಆಜ್ಞಾಧಾರಕನಲ್ಲ. ಶಾಂತಿಯನ್ನು ಬಯಸುವವರು ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಲಿ. ನಾನು ಯುದ್ಧವನ್ನು ಬಲು ಹಾತುರದಿಂದ ನಿರೀಕ್ಷಿಸುತ್ತಿದ್ದೇನೆ. ಧರ್ಮಪರಾಯಣಾದ ಯುಧಿಷ್ಠಿರನು ದುರ್ಯೋಧನ ಅನಂತ ಭಾವವನ್ನು ಕ್ಷಮಿಸಬಹುದು, ಆದರೆ ನಾನು ಮಾತ್ರ ಕ್ಷಮಿಸುವುದಿಲ್ಲ. ನೋಡುವಣ್ಣ,
ಆಗಲೇ ಭೀಮಸೇನನು ಸಂಧಿಯ ಪ್ರಸ್ತಾಪವನ್ನು ತಿಳಿದು ಕೆರಳಿದ ಸಿಂಹದಂತೆ ವಿಜೃಂಭಿಸುತ್ತಿದ್ದಾನೆ. ಆತನನ್ನು ಸಮಾಧಾನಪಡಿಸಲು ನಿನ್ನವರೆತು ಮತ್ಯಾರು ಶಕ್ತರಲ್ಲ. ಅರ್ಜುನ, ಈ ಸಾರಿ ಅವನ ಕೋಪಕ್ಕೆ ದ್ರೌಪದಿಯೇ ಮೂಲ ಕಾರಣವೆಂದು ಹೌದು ಸ್ವಾಮಿ. ಶ್ರೀಕೃಷ್ಣನು ಹೇಳುತ್ತಿದ್ದನು, ಜಗತ್ತಿನ ಸುಖ ದುಃಖಗಳಿಗೆ ಸ್ತ್ರೀಯರೇ ಮೂಲ ಕಾರಣವೆಂದು. ಅರ್ಜುನ, ಕೌರವರೊಡನೆ ಯುದ್ಧಕ್ಕಿಂತ ಈ ನನ್ನ ಸಹೋದರನ ಕೋಪವನ್ನು ಶಮನ ಮಾಡುವುದೇ ನನಗೊಂದೊಂದು ಸಾರಿ ದುಸ್ಸಾಹಸವಾಗಿದೆ. ಭೀಮಸೇನ, ಸಹೋದರ ಭೀಮಸೇನ, ನನ್ನಲ್ಲಿ ಕೋಪವೇ ತಮ್ಮ. ಬಿಡು ಕೋಪವ ಮನದಿ ಅನುಜ, ಬಿಡು ಕೋಪವ ಮನದಿ. ಬಿಡು ಕೋಪವ ಮನದಿ ಅನುಜ, ಬಿಡು ಕೋಪವ ಮನದಿ. ಹುಡುಗಿ ಸಮರ ಬಯಸುವುದನ್ನು ಚಿತ್ತ. ಹುಡುಗಿ ಸಮರ ಬಯಸುವುದನ್ನು ಚಿತ್ತ. ಬಿಡು ಕೋಪವ ಮನದಿ ಅನುಜ, ಬಿಡು ಕೋಪವ ಮನದಿ. ಸಹೋದರ, ಮಡದಿ ಪಂಚಾಲಿಯ ಬಿಡುಗುಡಿ ಶಾಪವು ಮಡದಿ ಪಂಚಾಲಿಯ ಬಿಡುಗುಡಿ ಶಾಪವು ಕಾಳಿದವನು ಹಿಂದೆ ಆಳಿದವನು ಮುಂದೆ ಆಳಿದನು ಎಂಬ ಆಳಿದವನು ಮುಂದೆ ಆಳಿಯನು ಎಂಬ ಹಿರಿಯರ ವಾಣಿಯ ಬರೆಯುವುದನು ಚಿತ್ತ. ಹಿರಿಯರ ವಾಣಿಯ ಬರೆಯುವುದನು ಚಿತ್ತ. ಬಿಡು ಕೋಪವ ಮನದಿ ಅನುಜ, ಬಿಡು ಕೋಪವ ಮನದಿ. ಸಹೋದರ, ನಿನ್ನ ಕೋಪವನ್ನು ತಡೆಯುವ ಶಕ್ತಿಯೂ ನಮ್ಮಲ್ಲಿಲ್ಲ. ಶಾಂತನಾಗು ಸಹೋದರ, ಶಾಂತನಾಗು. ಪಾಂಚಾಲಿ, ಪಾಂಚಾಲಿ, ಸಮಾಚಾರವೇನು? ಅಣ್ಣನೇಕೆ ಸಿಟ್ಟಾಗಿರುವನು? ಅದೇಕೆ ಈ ಬಿರುಗೋದಲು ನಿಮ್ಮ ಪ್ರಶ್ನೆಗೆ ಉತ್ತರವನ್ನು ಕೊಡುವುದಿಲ್ಲವೇನು? ಮಾನಿನಿ ಮನದ ವೇದನೆ ನೀಗಿಸು ಸಮಯವಿದೆ ಮರಿಕೆಯ ಕರುಣಿ ದೇಶಕ್ಕೆ ಸಿದು ದುಡವು. ಮಾನಿನಿ ಮನದ ವೇದನೆ ನೀಗಿಸು
ನಿನ್ನಲ್ಲಿ ಕೋಪವೇಕೆ? ಅಗ್ರಜ, ಸಮಯಕ್ಕೆ ಸರಿಯಾಗಿ ಬಂದಿರೆ ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಅರ್ಜುನನ ಸಮ್ಮುಖದಲ್ಲಿ ನಿನಗೊಂದು ಮಾತನ್ನು ತಿಳಿಸಬೇಕೆಂದಿದ್ದನು. ಅದನ್ನು ನೀವಿಬ್ಬರ ಸಮ್ಮುಖದಲ್ಲಿ ಈಗಲೇ ಹೇಳಿಬಿಡುವನು. ಈ ಸಂಧಿಯ ಪ್ರಸ್ತಾಪವು ನಿನಗೆ ಉಚಿತವಾಗಿ ಕಾಣಬಹುದು. ಅರ್ಜುನನು ಅನುಭವಿಸಬಹುದು, ನಕುಲ ಸಹೋದರರು ಸುಮ್ಮನಿರಬಹುದು. ಆದರೆ ಈ ದಾಸ್ಯ ವೃತ್ತಿಯನ್ನು ನಾನು ಪಾಂಡವರ ಕಳಂಕವನ್ನೇ ಭಾವಿಸುತ್ತೇನೆ. ದರಿದ್ರ ಭಿಕ್ಷುಕರಂತೆ ಕಂಡವರ ಮನೆ ಭಾಗದಲ್ಲಿ ಸಂಧಿಯಾಚರಣೆ ಮಾಡಲು ಪಾಂಡುರಾಜನು ನಮ್ಮನ್ನು ಪುತ್ರರನ್ನಾಗಿ ಪಡೆಯಲಿಲ್ಲ. ಈ ಅಪಮಾನವನ್ನು ನಿನಗೆ ಸಹ್ಯವಾಗಿ ಕಾಣಬಹುದು, ಆದರೆ ಗಳಿಗೆ ಇದನ್ನು ಸಹಿಸಲಾರೆ. ಯುದ್ಧಕ್ಕಾಗಿ ನಿನ್ನ ಅನುಮತಿಯನ್ನಾಗಲಿ ಅರ್ಜುನನ ಸಹಾಯವನ್ನಾಗಲಿ ನಾನು ಅಪೇಕ್ಷಿಸುವುದಿಲ್ಲ. ನಾನು ಮತ್ತು ಈ ನನ್ನ ಗದ ಈ ಗದ ಜಗದ ಮಹಾಯುಧ. ಈ ಗದ ಜಗದ ಮಹಾಯುಧ. ಈ ಗದ ದುರುಳ ಕೌರವನ ತೊಡೆಮುರಿವ ಗದ. ಈ ಗದ ಜಗದ ಮಹಾಯುಧ. ಈ ಗದ ಧರ್ಮದಾನರು ಯೋಧನನು ಜರ ದುರಗ್ರದರನ ಸುತನದರು. ಧರ್ಮದಾನರು ಯೋಧನನು ಜರ ದುರಗ್ರದರನ ಸುತನದರು. ಕೊಟ್ಟು ಕದಯ ಮೆಟ್ಟು ದಯದಯ, ಕೊಟ್ಟು ಕದಯ ಮೆಟ್ಟು ದಯದಯ, ಮುಟ್ಟಿ ಮೆಟ್ಟಿ ಭೂಭಾರವನಿಸುವ ಈ ಗದ ಜಗದ ಮಹಾಯುಧ. ಹಟ್ಟಾಸದೆ ದುಷ್ಟಕರವರ ಹಟ್ಟಿದ ಮರದ ಮುಷ್ಟಿಯುತ್ತದೆ. ಹಟ್ಟಾಸದೆ ದುಷ್ಟಕರವರ ಹಟ್ಟಿದ ಮರದ ಮುಷ್ಟಿಯುತ್ತದೆ. ಕೊಟ್ಟಿದ ಕದಯ ಮೆಟ್ಟು ದಯದಯ, ಕೊಟ್ಟಿದ ಕದಯ ಮೆಟ್ಟು ದಯದಯ, ಕೊಟ್ಟಿ ಮೆಟ್ಟಿ ಭೂಭಾರವನಿಸುವ ಈ ಗದ ಜಗದ ಮಹಾಯುಧ. ಈ ಗದ ನಾನು ಮತ್ತು ಈ ನನ್ನ ಗದ ಈ ಎರಡೇ ಕುರುಕುಲವನ್ನು ಸಂಪೂರ್ಣವಾಗಿ ನಾಶ ಮಾಡಬಲ್ಲದು. ನೀವು ನಿಶ್ಚಿಂತೆಯಾಗಿರಿ. ಸಂಧಿಯ ಪ್ರಸ್ತಾಪವನ್ನು ಮಾಡುತ್ತೀರಿ, ನಾನು ನನ್ನ ಪ್ರತಿಜ್ಞೆಯಂತೆ ನಡೆಯುವೆನು. ಕೋಪ ಮಾಡಬೇಡ ಅಣ್ಣ. ಧರ್ಮರಾಜನು ನಮಗಿಂತ ಹಿರಿಯವನು. ಅವನ ಇಷ್ಟಕ್ಕೆ ವಿರುದ್ಧವಾಗಿ ಯುದ್ಧವನ್ನು ಪ್ರಾರಂಭಿಸುವುದು ನಮಗೆ ಅನುಚಿತ. ಏನು ಹೇಳುವೆ ಪಾಂಚಾಲಿ? ಕ್ಷತ್ರಿಯರ ಧರ್ಮವೇನೆಂಬುದನ್ನು ಮರೆತಿರುವುದು ನಿಮಗೆ ಉಚಿತವಲ್ಲವೇ? ಪಾಂಚಾಲಿ, ಯುದ್ಧದಂತೆ ಶಾಂತಿ ರಕ್ಷಣೆಯು ಕ್ಷತ್ರಿಯರ ಕರ್ತವ್ಯ ಅಲ್ಲವೇ? ಯುದ್ಧವು ಎಂತಹ ಘೋರ ಕ್ರಮ ಎಂಬುದನ್ನು ನೀನು ತಿಳಿದಿಲ್ಲ. ಅಭಿಮಾನಕ್ಕೆ ವಶರಾಗಿ ನಾವು ಯುದ್ಧವನ್ನು ಸಾರಿದರೆ ಮುಂದೆ ನಮ್ಮ ಅವಿಚ್ಛಿತ್ತಕ್ಕಾಗಿ ಚಿಂತಿಸಬೇಕಾಗುವುದು. ರಾಜೇಂದ್ರ, ಅದಕ್ಕಾಗಿ ಅಲ್ಲವೇ ನಾನು ಸಂಧಿಗೆ ಇಷ್ಟೊಂದು ಪ್ರಯತ್ನಿಸಿದೆ. ಸೌಮ್ಯರನ್ನು ಸಂಧಿಗಾಗಿ ಕಳಿಸಲು ಇದು ಮದುವೆ ಔತಣವಲ್ಲ ಎಂದು ಹೇಳಿ ಕಳಿಸಿದ. ಅದರ ಪರಿಜ್ಞಾನವೂ ನಿಮಗೆ ಇಲ್ಲದೆ ಹೋಯಿತು. ನಮ್ಮಣ್ಣನಾದ ಶ್ರೀಕೃಷ್ಣ ಪರಮಾತ್ಮನನ್ನು ಸಂಧಿಗಾಗಿ ಕಳಿಸಿದರಲ್ಲ ಎಂಬ ಚಿಂತೆ. ಜಯ ಜಯ ಯದುಪತಿ. ಇದೇನಿದು ಕೋಲಾಹಲ? ಜಯ ಜಯ ಶ್ರೀಹರಿ. ಅರ್ಜುನ, ನಾನಿಂದ ಹೊರಡುವೆನು. ನಿಮ್ಮ ಪೌರುಷದ ವರ್ತನೆ ಪರಸ್ಪರವು ನಿಮಗಿರಲಿ. ಪ್ರತಿಜ್ಞೆಯಂತೆ ನಡೆಯುವ ಸ್ವಾತಂತ್ರ್ಯ ಮಾತ್ರ ನನಗಿರಲಿ. ಸ್ವಲ್ಪ ನಿಲ್ಲಿ ಸ್ವಾಮಿ. ಅದು ನೋಡಿ, ಯದುಪತಿಯ ನಗನಗುತ್ತಾ ಇತ್ತ ಕಡೆ ಬರುತ್ತಿರುವ ಅಣ್ಣ. ತಂಗಿಯ ಪ್ರಣಾಮಗಳನ್ನು ಸ್ವೀಕರಿಸಣ್ಣ. ವಿಜಯಶಾಲಿ ಆಗಿ ಪಾಂಡುಪುತ್ರ ಪ್ರಣಾಮಗಳನ್ನು ಸ್ವೀಕರಿಸು ಪ್ರಮಾಣ. ವಿಜಯಶಾಲಿಯಾಗಿ ಪಾಂಡುಪುತ್ರರೇ. ಕೃಷ್ಣ, ನಾನು ನಮಸ್ಕರಿಸುವೆನು. ನಿನಗೂ ಮಂಗಳವಾಗಲಿ ಭೀಮಸೇನ. ದೇವಕಿ ವರನಂದನ, ದೇವಕಿ ವರನಂದನ, ಪಾವದ ನಯನ ನಮಿತೆ ಮಾಧವ. ದೇವಕಿ ವರನಂದನ,
ಲಾಭಗಳನ್ನು ಸ್ವೀಕರಿಸು ಪರಮಾತ್ಮ. ವಿಜಯಶಾಲಿಯಾಗುತ್ತೆ ಧರ್ಮನಂದನ. ಸ್ವಾಮಿ, ಹೋದ ಕಾರ್ಯವೇನಾಯಿತು? ಹೋದವರ್ಯಾರು? ಶ್ರೀಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ಸಮರ್ಪಕವಾಗಿ ನಡೆಯಿತು. ಭೀಷ್ಮ ದ್ರೋಣಾದಿಗಳು ಬಹುವಾಗಿ ನನ್ನ ಸನ್ಮಾನಿಸಿದರು ಮತ್ತು ರಾಜ್ಯಸಭೆಯಲ್ಲಿ ಸ್ವಾಗತಿಸಿ ವಿಧ ವಿಧವಾಗಿ ಉಪಚರಿಸಿದರು. ಸಂಧಿಯ ವಿಚಾರವು ನಡೆಯಿತಷ್ಟೇ ಪರಮಾತ್ಮ. ನಡೆಯಿತು. ಪಾಂಚಾಲಿ, ಇಲ್ಲಿರುವುದು ನನಗೆ ಸಾಧ್ಯವಿಲ್ಲ. ಅವರಿಚ್ಛೆಯಂತೆ ಅವರು ನಡೆಯಲೇ ನನಗೆ ತೋರಿದ್ದನ್ನು ನಾನು ಮಾಡುವೆನು. ಸ್ವಲ್ಪ ನಿಲ್ಲಿ ಸ್ವಾಮಿ. ನಮ್ಮಣ್ಣನ ಮಾತುಗಳನ್ನು ಮುಗಿದ ನಂತರ ನಿನ್ನಣ್ಣನ ಮಾತು ಮುಗಿಯುವುದರಲ್ಲಿ ನನ್ನ ತಾಳ್ಮೆಯು ಮುಗಿದು ಹೋಗುವುದು. ಹಿದಪತಿ, ಸಭೆಯಲ್ಲಿ ಏನೇನು ನಡೆಯಿತು? ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿದಂತೆ ನಡೆಯಿತು. ನಾನು ನಿನ್ನ ತಡೆಯಲಾರ ರುಕ್ಮಿಣಿಪತಿ. ಈ ಸಮಸ್ಯೆ ಮಾತುಗಳು ನನಗೆ ಬೇಡ. ಅಗ್ರಜನ ಅಪೇಕ್ಷೆಯಂತೆ 5 ಗ್ರಾಮಗಳಿಗೆ ಸಂಧಿ ಆಯಿತೆ. ನಾನು ಹೋಗಿದ್ದು ಅದಕ್ಕಾಗಿ ಅಲ್ಲವೇ ಭೀಮಸೇನ? ಕೃಷ್ಣ, ಈಗ ನಿನ್ನ ವಿಮತವು ತಿಳಿಯಿತು. ಅಜ್ಞಾತವಾಸನ ಬದಲ್ಲಿ ಅರ್ಜುನನು ಬಳೆ ತಟ್ಟನು. ಈ ಸಂಧಿ ಹೆಸರಿನಲ್ಲಿ ನಮಗೆಲ್ಲರಿಗೂ ಬಳೆ ತೊಡಿಸಲು ಅವಣಿಸುತ್ತಿರುವ ಯಾದವ ಅಗ್ರಣಿ ಪಾಂಡುಪುತ್ರರ ಮೇಲೆ ನಿನಗೇಕೆ ಇಷ್ಟೊಂದು ಆಕ್ರೋಶ? ನಿನಗಿಷ್ಟೊಂದು ಅಸಹಾಯನೇಕೆ? ಸಾವಧಾನದಿಂದ ಎಲ್ಲವನ್ನ ನನ್ನ ಮಾತನ್ನು ಪೂರ್ಣವಾಗಿ ಕೇಳು. ಇದು ನಿನಗೆ ಹೆಚ್ಚಿಗೆ ಸಂಬಂಧಿಸಿದೆ ಎಂದು ನಾನು ಹೇಳಲಿಲ್ಲ. ಈ ಸ್ವಾಭಿಮಾನ ಶೂನ್ಯವಾದ ಸಂಧಾನ ಈ ಪ್ರಚಂಡ ಭೀಮನಿಗೆ ಅಂತ ಸಂಬಂಧ ಇರುವುದಯ್ಯ, ಅತ್ಯಂತ ನಿಕಟವಾದ ಸಂಬಂಧವಿರುವುದು. ಪರಮಾತ್ಮ ಮುಂದೇನಾಯಿತು? ರಾಜ್ಯಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದನು. ಅವರೆಲ್ಲರೂ ಒಪ್ಪಿದರು. ಯಾರ್ಯಾರು ಭೀಷ್ಮ, ದ್ರೋಣ ಮುಂತಾದವರು. ಇನ್ನು ನನಗಿಲ್ಲಿ ಕೆಲಸವಿಲ್ಲ. ಈ ದುರ್ವಾರ್ತೆಗಳನ್ನು ಕೇಳಬೇಕೆಂದು ನಿನ್ನ ಇಚ್ಛೆ ಆಯಿತು, ಅದನ್ನು ಸಾಧಿಸಿದೆ ಕೃಷ್ಣ. ಸಹೋದರರೇ, ನಾನಿನ್ನು ಹೊರಡುವೆನು. ನಿಮ್ಮ ಪೌರುಷ ವರ್ತನೆ ಫಲವನ್ನು ನೀವೇ ಭುಜಿಸಿದೆ. ಭೀಮನದರ ಯಾವ ಭಾಗವನ್ನು ಅಪೇಕ್ಷಿಸಿಲ್ಲ. ಯಾಜ್ಞಸೇನಿ, ನೀನು ನಿರಾಶಿತಳಾಗಬೇಡ. ಈ ಭೀಮನು ಬದುಕಿದ್ದರೆ ನಿನ್ನ ಸೇಡನ್ನು ತೀರಿಸುವೆನು. ಭೀಮಸೇನ, ನೀನು ನಿಜವಾಗಿ ವಿಡಿಂಬಾಪತಿ ಸರಿ ಕಡೆಯ. ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸಿಯನ್ನು ಆಳಲು ಹೇಗೆ ಸಾಧ್ಯ? ಸಮಾಧಾನವನ್ನು ತಂದುಕೊಂಡು ಎಲ್ಲವನ್ನು ನನ್ನ ಮಾತನ್ನು ಪೂರ್ಣವಾಗಿ ಕೇಳು. ಕೃಷ್ಣ, ನನ್ನನ್ನು ಸುಮ್ಮನೆ ಕಾಡಬೇಡ. ಈ ಸಂಧಿಯ ಸುದ್ದಿ ಒಪ್ಪಲಾರದು. ನಿನಗೊಪ್ಪೋ ವಿಚಾರ ಹೊಂದಿರುವುದು. ದುರ್ಯೋಧನ ನಿನಗೊಂದು ಸಂದೇಶವನ್ನು ತಿಳಿಸಿರುವೆನು. ಆ ದುರ್ಯೋಧನನ ಸಂದೇಶ, ಆ ಕುನ್ನಿ ದುರ್ಯೋಧನನ ಸಂದೇಶ. ಹಾಗಾದರೆ ಅದರ ಉದ್ದೇಶ ಸಂಧಿ ಅಲ್ಲ. ಹೇಳು ಕೃಷ್ಣ, ಏನು ಆ ಸಂದೇಶ? ಅದನ್ನು ಕೇಳುವ ಮೊದಲು ನೀನು ನನ್ನ ಬಳಿ ಕೈಕಟ್ಟಿ ಕುಳಿತುಕೊಳ್ಳಬೇಕು. ಇಲ್ಲೇ ನಿಂತಿದ್ದಂತ ಹೇಳ್ಬಿಡು ಕೃಷ್ಣ. ನೀನು ಕುಳಿತುಕೊಳ್ಳದ ಹೊರತು ನಾನು ಹೇಳುವುದಿಲ್ಲ ಭೀಮಸೇನ. ಈ ಪರಿಹಾಸ್ಯ ಬೇಕೆ ಕೃಷ್ಣ? ನಿನ್ನನ್ನು ಕಂಡರೆ ನನಗೆ ಅಷ್ಟು ಭಯವಾಗುವುದು ಭೀಮಸೇನ. ನಿನ್ನ ಗದೆಯನ್ನು ದೂರವಾಗಿಡು. ನನ್ನ ಪಾರ್ಶ್ವದಲ್ಲಿ ಹೀಗೆ ಕುಳಿತುಕೋ. ಆಗ ನಿನಗೊಂದು ಪ್ರಿಯವಾದ ಸಂದೇಶವನ್ನು ಹೇಳುವೆ. ಇದೋ ಕೃಷ್ಣ, ನಿನ್ನ ಅಪೇಕ್ಷೆಯಂತೆ ಕುಳಿತುಕೊಳ್ಳುವೆನು. ಈಗಲಾದರೂ ಹೇಳಿಯ ಸಂದೇಶ. ನೀನು ಕೋಪ ಮಾಡುವುದಿಲ್ಲವಷ್ಟೇ. ಓಹ್, ಅದು ಆಗಲಿ. ಹಾಗಾದರೆ ನೀನು ನನ್ನ ಬಂದಿ. ಕ್ಷಣಕಾಲ ಮಾತ್ರ. ಹಾಗೇ ಆಗಲಿ. ಅರ್ಜುನ, ಈ ಕಥೆಯನ್ನು ಕ್ಷಣಕಾಲ ಹಿಡಿದಿರು. ಯಾಜ್ಞಸೇನಿ, ಸಮೀಪಕ್ಕೆ ಬಾ. ನಾನು ಹೇಳಿದಂತೆ ಮಾಡಬೇಕು ಕಂಡೆಯ. ನಿನ್ನ ಮಾತನ್ನೆಂದಾದರೂ ನಾನು ಮೀರಿರುವೆ ನೀನು? ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನು. ಇದು ನನಗೊಂದು ಕಡೆ ಪುರಸ್ಕಾರ ರೂಪವಾಗಿ ದೊರಕಿರುವುದು. ಈ ಹಗ್ಗದಿಂದ ನಿನ್ನ ಪತಿಯ ಕರಗಳನ್ನು ಭದ್ರವಾಗಿ ಬಂಧಿಸು. ಇದೇನು ಪರಿಹಾಸ್ಯವೇ? ಪರಿಹಾಸ್ಯವಲ್ಲ ಸಹೋದರಿ. ಶತ್ರುಗಳ ಎಡೆಮುರಿ ಕಟ್ಟಿ ಬಿಡಿಸುವುದರಲ್ಲಿ ನೀವು ಬಹಳ ಪಂಡಿಯತ್ತೆಂದಿ. ಹಾಗೆಯೇ ನಿನ್ನ ಪತಿಯ ಕರಗಳನ್ನು ಕಟ್ಟಲು ಬರುವುದೇನು ನೋಡು. ಕೃಷ್ಣ, ಭೀಮಸೇನ, ಆ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ಪಾಂಚಾಲಿ, ಕೃಷ್ಣನು ಹೇಳಿದಂತೆ ನನ್ನ ಕೈಗಳನ್ನು ಬಂಧಿಸು. ಬಿಚ್ಚಬಾರದು. ಈಗ ಕೇಳಿರಿ ಯಾಜ್ಞಸೇನಿ,
ಧರ್ಮನಂದನ, ಭೀಮಸೇನ, ಎಲ್ಲರೂ ನನ್ನ ಮಾತನ್ನು ಕೇಳಿರಿ. ಈ ದಿನ ಈ ಭೀಮಸೇನನ್ನು ಬಂಧಿಸಿರುವ ಹಗ್ಗವು ಈ ದಿನ ದುರ್ಯೋಧನನ ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲು ಮಾಡಿದವರು ಏನು ಹೇಳಿದೆ ಕೃಷ್ಣ? ನಿನ್ನನ್ನು ಬಂಧಿಸಲು ಯತ್ನಿಸಿದರೆ ಯಾರು ಯಾರು ಆ ದುರಾತ್ಮರು? ನಾರಿ ಪರಿಗೈದವ ದುರುಳನವ, ನಾರಿ ಪರಿಗೈದವ ಅವ, ನಾರಿ ಪರಿಗೈದವ. ನಾರಿ ಪರಿಗೈದವ ದುರುಳನವ, ನಾರಿ ಪರಿಗೈದವ ಅವ, ನಾರಿ ಪರಿಗೈದವ. ಗುರುಸಭೆಯೊಳಗಮ ಮಾನ ಪಡಿಸುವ, ಗುರುಸಭೆಯೊಳಗಮ ಮಾನ ಪಡಿಸುವ, ನಾರಿ ಪರಿಗೈದವ ದುರುಳನವ, ನಾರಿ ಪರಿಗೈದವ ಅವ, ನಾರಿ ಪರಿಗೈದವ. ಪರಮಾತ್ಮ, ಕೇಶವಾನಿನ ರೀತಿಯು ಪ್ರೀತಿಯಿಂದಲ ತೋರ್ಪದು, ಕೇಶವಾನಿನ ರೀತಿಯು ಪ್ರೀತಿಯಿಂದಲ ತೋರ್ಪದು, ಈ ಕ್ಷಣದಲ್ಲಿ ಮನ ಕಾಪಾಡಿಸುತ್ತಲ, ಈ ಕ್ಷಣದಲ್ಲಿ ಮನ ಕಾಪಾಡಿಸುತ್ತಲ. ನಾರಿ ಪರಿಗೈದವ ದುರುಳನವ, ನಾರಿ ಪರಿಗೈದವ ಅವ, ನಾರಿ ಪರಿಗೈದವ. ಏನು ಹೇಳಿದೆ ಕೃಷ್ಣ? ಈ ಅಕ್ಕದಿಂದ ನಿನ್ನನ್ನು ಬಂಧಿಸಲು ಯತ್ನಿಸಿದರೆ ಯಾರು ಯಾರು ಆ ದುರಾತ್ಮರು? ಮತ್ತಿನ್ಯಾರು? ದುರಾಭಿಮಾನಿಯಾದ ದುರ್ಯೋಧನು ಆಜ್ಞೆ ಮಾಡಿದನು, ದುರಾಚಾರಿಯಾದವನ ತಮ್ಮ ದುಶ್ಯಾಸನ ನಡೆಸಿದನು. ಇಂತಹ ಸಾಹಸವು ಅವರಿಂದಲ್ಲದೆ ಮತ್ಯಾರಿಂದ ಸಾಧ್ಯ? ಪಾಂಚಾಲಿ, ನನ್ನ ಕೈಗಳನ್ನು ಬಿಡಿಸು. ಈ ನೀಚ ಕೃತ್ಯದಿಂದ ದುರ್ಯೋಧನ ದುರಭಿಮಾನವು ಶಿಖರವನ್ನು ಮುಟ್ಟಿತು. ನಮ್ಮ ಪ್ರಿಯ ಬಂಧುವಾದ ಕೃಷ್ಣನನ್ನು, ಯಾದವಾಗ್ರಣಿಯನ್ನು, ಪಾಂಡವರ ರಾಯಭಾರಿಯನ್ನು ಆ ಕುನ್ನಿ ಕೌರವರು ಈ ರೀತಿ ಅಪಮಾನ ಪಡಿಸಿದರೆ ಅಗ್ರಜ ಧನಂಜಯ, ಇದಕ್ಕೆ ನಿಮ್ಮ ಉತ್ತರವೇನು? ಅಷ್ಟು ಮಾತ್ರವಲ್ಲ ಭೀಮಸೇನ, ದುರ್ಯೋಧನನು ಸಂಧಾನ ಕೊಟ್ಟ ಉತ್ತರವನ್ನು ಕೇಳು. ಭೂಮಿಯನ್ನು ಕೊಡಲು ಅವನು ಸಮ್ಮತಿಸಲಿಲ್ಲ. ನೀವು ಸಂಧಿಯನ್ನು ಅಪೇಕ್ಷಿಸುವುದಾದರೆ ಅದು ರಣಾಂಗಣದಲ್ಲಿ ಶಸ್ತ್ರಾಸ್ತ್ರದ ಆಸ್ಥಾನದಲ್ಲಿ ದೊರಕುವುದು. ಈ ಸಂದೇಶಕ್ಕೆ ನಮಗೆ ಉಳಿದಿರುವುದು ಒಂದೇ ಉತ್ತರ, ಅದು ಯುದ್ಧ. ನನ್ನ ಪ್ರಯತ್ನಗಳೆಲ್ಲವನ್ನು ವಿಫಲವನ್ನಾಗಿ ಮಾಡಿ ಮುಂದೆ ಬಂದು ನಿಂತಿರುವುದೇ ಯುದ್ಧ. ಪರಮಾತ್ಮ, ನೀನೇ ತಿಳಿದಿರು, ನಾನು ಈ ಯುದ್ಧವನ್ನು ಬಯಸಿದವಲ್ಲವೆಂದು, ಸಂಧಿಗಾಗಿ ಸರ್ವ ಪ್ರಯತ್ನಗಳನ್ನು ಮಾಡಿದೆನೆಂದು. ಪಾಂಚಾಲೆ, ನನ್ನ ಕೈಗಳನ್ನು ಬಿಡಿಸು. ಸ್ವಾಮಿ, ಈ ನೀ
ಅಗ್ರಜ, ನೀವಾದರೂ ನನ್ನ ಕೈಗಳನ್ನು ಬಿಡಿಸಿ. ಧನಂಜಯ, ನೀನಾದರೂ ನನ್ನ ಕೈಗಳನ್ನು ಬಿಡಿಸಬಾರದೆ. ಯೋ ಕೃಷ್ಣ, ನಿನಗೆ ನಮಸ್ಕರಿಸುವರು. ನೀವಾದರೂ ನನ್ನ ಕೈಗಳನ್ನು ಬಿಡಿಸಿ. ಯಾರು ಬಿಡಿಸುವುದಿಲ್ಲವೇ? ಬೇಡ, ನಾನೇ ಬಿಡಿಸಿಕೊಳ್ಳುವನು. ಹರ ಹರ ಮಹಾದೇವ. ಎಲ್ಲಿ ನನ್ನ ಗದೆ? ಈಗ ಕೇಳಿರಿ ನನ್ನ ಪ್ರತಿಜ್ಞೆಯನ್ನು. ಆ ದಿನ ದುರ್ಯೋಧನ ಒಡ್ಡೊಲಗದಲ್ಲಿ ನಮ್ಮ ದುರ್ದೈವವು ಕ್ರೌರ್ಯ ಪರ್ವವನ್ನು ಮುಟ್ಟಿದಾಗ ದುಶ್ಯಾತರಿಂದ ಅಪಮಾನ ಹೊಂದಿ ಮುಕ್ತ ಕೇಶಿಯಾಗಿ ಕಣ್ಣೀರಿಡುತ್ತಾ ಪಾಂಡವರ ಅಪಕೀರ್ತಿ ರೂಪುಗೊಂಡಂತೆ ನಿಂತಿದ್ದ ಪಾಂಚಾಲ ರಾಜರಂದಿನ ಸಮ್ಮುಖದಲ್ಲಿ ಈ ಪ್ರತಿಜ್ಞೆ ನಾನೇ ಮಾಡಿದ್ದೆನು. ಈ ದಿನ ಯುದ್ಧ ಸನ್ನಿಹಿತವಾಗ ಮೊದಲು ಪುನಃ ಪ್ರತಿಜ್ಞೆ ಮಾಡುವೆನು. ಆ ದುಶ್ಯಾತನ ವಕ್ಷ ತಲವರ ಬಗೆದು ಆತನ ಗುಂಡಿಗೆ ಬಿಸಿ ರಕ್ತದಿಂದ ಪಾಂಚಾಲಿಯ ಬಿರುನುಡಿಗಳನ್ನು ಕಟ್ಟಿಸುವೆನು. ಈ ನನ್ನ ನೆಚ್ಚಿನ ಗದಾ ದಂಡದಿಂದ ಆ ದುರ್ಯೋಧನ ತೊಡೆಯನ್ನು ಮುರಿದು ಆತನ ರಾಜ ಕಿರೀಟವನ್ನು ನನ್ನ ಎಡಗಾಲಿಂದ ಒದ್ದು ಪುಡಿ ಪುಡಿ ಮಾಡದೆ ಹೋದರೆ ನನಗೆ ಅತಿ ಭಯಂಕರವಾದ ನರಕವೇ ಪ್ರಾಪ್ತಿಯಾಗಲಿ. ಈ ಸಂಕಟದಿಂದ ನಮ್ಮನ್ನು ಉದ್ಧರಿಸಬಾರವು ನಿನ್ನದು ತಂದೆ. ಸಪ್ತಾಶ್ವರತಮಾರೂಢಂ ಪ್ರಚಂಡಂ ಗಶ್ಯತಾ ಪದ್ಮಧರಂ ದೇವಾ ತಂ ಅರಿಯಲಾಗದ ಘೋರಸಂ ದೇಹದಾದಿಯೊಳ್ ಮುಳುಗಿದೆ. ಹೇ ಭಾಸ್ಕರ, ಅರಿಯಲಾಗದ ಘೋರಸಂ ದೇಹದಾದಿಯೊಳ್ ಮುಳುಗಿದೆ. ಮನದಿ ಮೂಡಿದ ಅಂಧಕಾರವ ಭಾಸ್ಕರ, ವನದಿ ಮೂಡಿದ ಅಂಧಕಾರವ ಬೆಳಗಿಸಿಂದು ಭಾಸ್ಕರ. ಅರಿಯಲಾಗದ ಘೋರ ಸಂದೇಹ
ಭಾಸ್ಕರ ಬಂಧು ಬಾಂಧವರೆಂಬ ಪಾಶಕ್ಕೆ ನೊಂದು ಸಿಲುಕಿದೆ ನಿಂದು ತಾಪದೆ ಹೀಗಿಸೋ ಶೋಧನೆಯ ಗೈಯದೆ ಹೀಗಿಸೋ ಶೋಧನೆಯ ಗೈಯದೆ ಶಾಂತಿ ನೀಡೋ ಶ್ಯಾಮಲಾಂಗ ಶಾಂತಿ ನೀಡೋ ಶ್ಯಾಮಲಾಂಗ ಅರಿಯಲಾಗದ ಘೋರ ಸಂವೇಗದಾದ್ರಿಯೊಳ್ ಮುಳುಗಿದೆ ಮನದಿ ಮೂಡಿದ ಅಂಧಕಾರವ ಮನದಿ ಮೂಡಿದ ಅಂಧಕಾರವ ಬೆಳಗಿಸಿಂದೋ ಭಾಸ್ಕರ ಅರಿಯಲಾಗದ ಘೋರ ಸಂದೇಹ ಭಾಸ್ಕರ 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 ಓಂ ನಮೋ ಸೂರ್ಯದೇವಾಯ ನಮಃ ಓಂ ನಮೋ ಸೂರ್ಯದೇವಾಯ ನಮಃ ಓಂ ನಮೋ ಸೂರ್ಯದೇವಾಯ ನಮಃ ಅದಕ್ಕೆ ಎದುರಿ ಗಂಗೆಯಲ್ಲಿ ತೇಲಿಬಿಟ್ಟ ಶಿಶು ಕಂದ ಕುಮಾರ ಕಂದ ಯಾರು ತಾಯಿ ನೀನು? ನನ್ನ ಏಕಾಗ್ರತೆಯನ್ನು ಹೇಗೆ ಭಂಗಪಡಿಸಿದೆ? ಕನ್ನಡ ನೀನು ಪೂಜಿಸುತ್ತಿರುವ ಸರ್ವ ಸಾಕ್ಷಿ ಆ ಸೂರ್ಯದೇವನ ಜಲಾಂತ ಪ್ರಭೆಯು ಮೊದಲು ತೋರಿಸಿದ ಸ್ತ್ರೀ ನಾನು. ಈ ನಿರ್ಭಾಗ್ಯಳಾದ ನನ್ನನ್ನು ಕುಂತಿ ಎಂದು ಕರೆಯುವರು. ಏನು ಏನು ಕುಂತಿಯೇ? ಪರಮ ಭಾಗ್ಯವತಿ ಕುಂತಿ ದೇವಿಯೇ? ಕಂದ, ಅಮ್ಮ ಕುಮಾರ ಅಮ್ಮ ಕಂದ, ಹೆತ್ತವಳ ಪ್ರೀತಿಯ ಮಗನಾಗದೆ ಹಕ್ಕರೆಯ ತೋಳ ತೆಕ್ಕೆಯಲ್ಲಿ ನಲಿಯುವ ಪುಣ್ಯ ವಿಶೇಷದಿಂದ ವಂಚಿತನಾದ ಈ ಪಾಪಿಕರನಿಗೆ ಇಂದು ದರ್ಶನ ಬಿಟ್ಟೆಯ ತಾಯಿ. ಇದೋ ತಾಯಿ ನಿನಗೆ ಸಾಷ್ಟಾಂಗ ನಮಸ್ಕಾರಗಳು. ಕೀರ್ತಿಶಾಲಿಯಾಗು ಮಗನೇ, ಕೀರ್ತಿಶಾಲಿಯಾಗು ಕಂದ. ಎಂತಹ ಕೀರ್ತಿಯಮ್ಮ ನನ್ನದು, ಅದೆಂತಹ ಕೀರ್ತಿ. ಕಂದ ಅಮ್ಮ ನೀನೇನಾ ನನ್ನಡೆದ ಮಾತೆಯೋ ನಾನೇ ನಿನ್ನ ಹೆತ್ತ ತಾಯಿ ಕಂದ. ನದಿಯೊಳಗೆ ದೂಕಿದೆ ಮಾತೆಯೇ ಮಮತೆಯೇ ನದಿಯೊಳಗೆ ದೂಕಿದೆ ಅಮ್ಮ ನದಿಯೊಳಗೆ ದೂಕಿದೆ ಮಾತೆಯೇ ಮಮತೆಯಿರದು ನದಿಯೊಳಗೆ ದೂಕಿದೆ ಅಮ್ಮ ನನ್ನನ್ನು ವಂದಿಸು, ಅಮ್ಮ ನನ್ನ ಅಪರಾಧವನ್ನು ಕ್ಷಮಿಸು. ಈ ಮಾತೆಯನ್ನು ವಂದಿಸು ಮಗನೇ, ಅಮ್ಮ ನನ್ನನ್ನು ವಂದಿಸು ಕಂದ. ಜನಿಸಿದ ಕ್ಷಣ ಕರುಣೆ ತೋರೆದು
ಕ್ಷಣ ಕರುಣೆ ತೋರೆದು ಜಲದೊಳೆದು ಗೈಯನು ಅಯ್ಯೋ ಮಗನೇ, ನನ್ನನ್ನು ಮನ್ನಿಸು ಮಗನೇ. ಜನಿಸಿದ ಕ್ಷಣ ಕರುಣೆ ತೋರೆದು ಜನಿಸಿದ ಕ್ಷಣ ಕರುಣೆ ತೋರೆದು ಜಲದೊಳೆದು ಕಂದ ನೆನೆದು ಅಂದು ನಿನಗೆ ಅಮ್ಮ ಕಂದ ನೆನೆದು ಅಂದು ನಿನಗೆ ನಾನು ಗೈದ ಪಾಪವೇ ಇಲ್ಲ ಮಗನೇ, ನಾನು ಗೈದ ಪಾಪವೇನು ಅಮ್ಮ ಅಪರಾಧವಿಲ್ಲ ಮಗನೇ, ನಾನೇ ಅಪರಾಧಿ. ನದಿಯೊಳಗೆ ದೋಗಿದೆ ಮಾತೆಯೇ ಮಮತೆಯೇ ನದಿಯೊಳಗೆ ದೋಗಿದೆ ಅಮ್ಮ 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 ಮನ್ನಿಸಲಾರೆಯ, ನನ್ನ ಅಪರಾಧವನ್ನು ಕ್ಷಮಿಸಲಾರೆಯ, ನನ್ನನ್ನು ಮನ್ನಿಸು ಮಗನೇ. ಮಂದ ಬಾಜನಂತೆ ನಾನು ಬಾಲದಿಂದಲೇ ಅಲೆದೆನು ಅಮ್ಮ ಜನನಿ ಮಂದ ಬಾಜನಂತೆ ನಾನು ಬಾಲ್ಯದಿಂದಲೇ ಅಲೆದೆನು ಸೌತಲೆ ಬಂದಿದ್ದಲೆ ನೀನು ಸೋತನಲ್ಲವಯ್ಯ, ನಾನೆಂತ ಸೌತನೆ ಬಂದಿದ್ದನೆ ಎಲ್ಲಿ ಬಾಳ ಬಾಳಗೆ ನನ್ನೆನು ಸುತಾನೆ ಕರ್ಣ, ಕುಮಾರ, ಕೈ ತೆಗೆದು. ಕರ್ಣ, ಕರ್ಣ, ಸುತಾನೆ ಬಂದಿದ್ದಾನೆ ಎಲ್ಲಿ ಬಹಳ ಬಳಗೆ ನಂದೆನು ಅಳೆದು ಕರ್ಣ, ಕುಮಾರ, ಅಮ್ಮ ಶಾಂತರಾಗು ಕರ್ಣ. ಸುತಾನೆ ಬಂದಿದ್ದಾನೆ ಎಲ್ಲಿ ಬಹಳ ಬಳಗೆ ನಂದೆನು ಅಡೆದ ಜನನಿ ಜನಕರಾರು ಅಂದು ಕಂಬನಿ ಬೆಳೆದೆನು ಅಂದು ಕಂಬನಿ ಬೆಳೆದೆನು ನದಿಯೊಳಗೆ ದೋಗಿದೆ ಮಾತೆಯೇ ಮಮತೆಯೇ ನದಿಯೊಳಗೆ ದೋಗಿದೆ
ಅಮ್ಮ ಅಮ್ಮ, ಹುಟ್ಟಿದ ಕೂಡಲೇ ನನ್ನನ್ನು ಗಂಗಾ ನದಿಯಲ್ಲಿ ತೇಲಿ ಬಿಡಲು ನಾನು ಮಾಡಿದ ದ್ರೋಹವಾದರೂ ಏನು ತಾಯಿ? ಇಲ್ಲ ಕುಮಾರ, ಕಾಡಿನಲ್ಲಿರುವ ಕ್ರೂರ ಮೃಗಗಳು ಸಹ ತಮ್ಮ ತಮ್ಮ ಮರಿಗಳನ್ನು ಬಹು ಪ್ರೀತಿಯಿಂದ ಮಮತೆಯಿಂದ ಸಾಕಿ ಸಲಹು. ಆದರೆ ನೀನು ನನ್ನನ್ನು ಗಂಗಾ ನದಿಯಲ್ಲಿ ತೇಲಿ ಬಿಸಾಡಲು ನಾನು ಮಾಡಿದ ದ್ರೋಹವಾದರೂ ಏನು ತಾಯಿ? ಅಲ್ಲಿನ ಜಲಚರಗಳು ಸಹ ಈ ಪಾಪಿಯ ದೇಹವನ್ನು ತಿನ್ನದೆ ಹಾಗೇ ಬಿಟ್ಟವಲ್ಲ ತಾಯಿ. ಅಮ್ಮ, ಪಾಂಡು ವಂಶದ ಮಹಾವೃಕ್ಷದಿಂದ ನನ್ನನ್ನು ಕಿತ್ತು ಬಿಸಿಟು ಅಪಮಾನ ನಿಂದನೆಗಳಿಂದ ಸಮರ ಕೋಪಕ್ಕೆ ಹೇಗೆ ತಳ್ಳಿದೆ ತಾಯಿ? ಏಕಮ್ಮ, ಏಕೆ ತಾಯಿ? ನನ್ನ ಪ್ರಶ್ನೆಗಳಿಗೆ ನಿನ್ನಲ್ಲಿ ಉತ್ತರವಿಲ್ಲವೇ ತಾಯಿ? ಹೋಗಲಿ ಬಿಡು ತಾಯಿ, ನನ್ನ ಪ್ರಶ್ನೆಗಳೆಲ್ಲವೂ ಪ್ರಶ್ನೆಗಳಾಗಿಯೇ ಉಳಿಯಲಿ. ನೀನು ಎಷ್ಟೇ ಆದರೂ ದೈವಕ್ಕೆ ಸಮಾನಳು. ನಿನ್ನನ್ನು ದೋಷಿಸಿದರೆ ನಾನು ಪರಮ ಪಾಪಿಯಾಗುವನು ತಾಯಿ. ಅಮ್ಮ, ಇಷ್ಟು ದಿವಸದ ಮೇಲಾದರೂ ಈ ಮಗನೆಂಬ ನೆನಪು ಬಂದಿದೆಯಲ್ಲ, ಕರುಣೆ ತೋರಿದೆಯಲ್ಲ. ಈ ನಿನ್ನ ಉಪಕಾರದ ಭಾರವನ್ನು ನಾನು ಯಾವ ಜನ್ಮದಲ್ಲಿ ತೀರಿಸದು ತಾಯಿ? ಕರ್ಣ ಕರ್ಣ ಜನನಿ, ಅಮ್ಮ ಜನನಿ, ಈ ಮಾತೆಯನ್ನು ಮನಸ್ಸು ಕಂಡ ನನ್ನ ಪ್ರಾಣ ಕ್ಷಮಿಸು ಮಗನೇ. ಕರ್ಣ ಅಮ್ಮ, ಮೌನಿ ಮಂತ್ರದಿಂದ
ನನ್ನ ಅಪರಾಧವನ್ನು ಕ್ಷಮಿಸು ಕಂದ. ಕಣ್ಣೀರಿನ ಆರಾಧನೆ ಜನ್ಮದ ದೇವೇರನೇ ನಿನ್ನ ನೋಡಲೆ ಮಾತಾಡಲೆ ನಿನ್ನ ನೋಡಲೆ ಮಾತಾಡಲೆ ಪರಿತಪಿಸಿನ ಬಂದೆನ ಕಂದ ಬಾರ ನಿನ್ನ ತಾಯಿ ನಾನೇನೆ ಈ ಜೀವ ನಿನಗೆ ಕರಿಣ, ಅಮ್ಮ ನೀನು ಹೀಗೆಲ್ಲ ಮಾತನಾಡಬಾರದು ಕಂದ. ಮೊದಲೇ ನೊಂದು ಬೆಂದು ಹೋಗಿರುವ ಈ ನನ್ನ ಮನಸ್ಸಿಗೆ ನಿನ್ನ ಮಾತುಗಳು ಶೂಲದಂತೆ ನನ್ನ ಹೃದಯವನ್ನೇ ಹಿರಿಯುತ್ತಿರುವುದು ಕಂದ. ನಾನು ಬಾಲ್ಯದಲ್ಲಿರುವಾಗ ನಿನ್ನ ವಿಚಾರದಲ್ಲಿ ಮಾಡಿದ ಅಪರಾಧವನ್ನು ಯಾರ ಬಳಿಯಲ್ಲೂ ಹೇಳಿಕೊಳ್ಳಲಾರದು. ಅದೆಷ್ಟು ನೊಂದೆನೋ, ಅದೆಷ್ಟು ಬೆಂದೆನೋ ಅದು ಆ ಪರಮಾತ್ಮನಿಗೆ ಗೊತ್ತು ಕಂದ. ಸತ್ಯವಾಗಿ ನೀನು ಜೀವಿಸಿರೋ ವಿಚಾರ ಖಂಡಿತವಾಗಿ ನನಗೆ ತಿಳಿಯದು ಮಗನೇ. ಈಗ ತಾನೇ ಕೃಷ್ಣ ಪರಮಾತ್ಮನನ್ನು ತಿಳಿದು ನಿನ್ನನ್ನು ನೋಡಬೇಕು, ಮಾತನಾಡಬೇಕು, ಅಪ್ಪೆ ಮಗನೇ ಎಂದು ಮುದ್ದಾಡಬೇಕು ಎನ್ನುವ ಸತ್ತ ಓಡೋಡಿ ಗಂಗಾ ತೀರಕ್ಕೆ ಬಂದಿರುವೆನು ಕಂದ. ಅಮ್ಮ ಸೂತ ನೀಚ ಕುಲದವನೆಂದು ಈ ಪಾಪಿ ಜನರಾಡವನಿಂದನೇ ಎಂದ ಅದೆಷ್ಟು ಕುಗ್ಗಿ ಹೋದೆಯು. ಆ ನಿನ್ನ ಸಂಕಟ ವೇದನೆಗೆಲ್ಲ ಈ ನಿನ್ನ ತಾಯಿ ಕಾರಣ. ಕ್ಷಮಿಸು ಮಗನೇ, ನನ್ನನ್ನು ಕ್ಷಮಿಸು. ಅಮ್ಮ 5 ಜನ ವೀರಪುತ್ರರನ್ನು ಪಡೆದ ವೀರಮಾತೆ ಪರಮ ಭಾಗ್ಯವತಿ ಜನದಿ ಕುಂತಿದೇವಿಯು ಈ ರೀತಿ ಮಾತನಾಡುತ್ತಿರುವುದು ಬಾಲಕನಾದ ನನಗೆ ಶ್ರೇಯಸ್ಕರವಲ್ಲ ತಾಯಿ. ನಾನು ಪಾಪಿಯಲ್ಲಮ್ಮ, ಪವಿತ್ರಳು. ನಿನ್ನ ಪಾದ ಪೂಜೆಯನ್ನು ಮಾಡುತ್ತಿರುವ ಪಾಂಡವರಲ್ಲವೇ ಸುಕೃತಿಗಳು. ನಿನ್ನ ಮಗನಾಗಿ ಜನಿಸಿ ನಾನು ನದಿ ಪಾಲಾದ ನನ್ನ ಕರ್ಮವೇ ನನ್ನನ್ನು ನದಿಗೀಡು ಮಾಡಿತು. ನನ್ನ ಕರ್ಮವೇ ಗುರು ಶಾಪದಿಂದ ಮಣಿಸಿತು. ನನ್ನ ಕರ್ಮವೇ ಭೀಷ್ಮರ ಬುದ್ಧಿ ಮಾತುಗಳನ್ನು ಮೀರಿಸಿತು. ನನ್ನ ಕರ್ಮವೇ ಈ ಜಗದಿಂದ ಕುಲಗೇಡಿ ಎಂದು ಜರಿಸಿತು. ಅಮ್ಮ, ನೀನು ವೀರಮಾತೆ, ಮಹಾಶಕ್ತಿ ಪಂಚಪಾಂಡವರೆಂಬ ಮಹಾಪುತ್ಕಳಿಗಳಿಂದ ಈ ಜಗತ್ತಿಗೆ ಪ್ರಕಟಿಸಿದ ವೀರಮಾತೆ. ಅಮ್ಮ, ಧರ್ಮರಾಯ, ಭೀಮ, ಅರ್ಜುನ, ನಕುಲ ಸಹದೇವರುಗಳಿಗೆ ಹಾಲುಣಿಸಿ ತುತ್ತುಣಿಸಿ ಪವನದ ತೊಟ್ಟಿಲಲ್ಲಿ ತೂಗಿ ಹಾಡಿಸಿದ ಈ ನಿನ್ನ ಕೈಗಳಿಂದ ನನ್ನನ್ನೊಮ್ಮೆ ಹಾಡಿಸಬಲ್ಲೆಯ ತಾಯಿ? ಇಲ್ಲ ತಾಯಿ, ಇಲ್ಲ. ಅಂತಹ ಅದೃಷ್ಟವು ಈ ಪಾಪಿ ಕಣ್ಣಿಗೆ ಎಲ್ಲಿ ತಲುಪಿಸಬೇಕು ತಾಯಿ? ಹೋಗಲಿ ಬಿಡು ತಾಯಿ, ಚಿಂತಿಸದಿರು ತಾಯಿ. ಹೋಗಲಿ ಬಿಡು ಕನ್ನ, ಆದದ್ದು ಆಗಿ ಹೋಯಿತು, ಅದನ್ನೆಲ್ಲ ಮರೆತು ಬಿಡು. ಕರ್ಣ, ಈಗಲಾದ್ರೂ ನನ್ನ ಜೊತೆ ಬಾ. ನಿನ್ನ ಸಹೋದರರ ಜೊತೆ ಸೇರಿ ಸುಖದಿಂದ ಬಾಳುವಂತೆ ಬಾ ಕುಮಾರ. ಅಮ್ಮ, ಇದೊಂದು ಮಾತನ್ನು ಬಿಟ್ಟು ಬೇರೆ ಏನಾದರೂ ಕೇಳು ತಾಯಿ, ಆನಂದದಿಂದ ನಡೆಸಿಕೊಡುವೆನು. ಆದರೆ ನಾನು ಜೀವಿಸುವವರೆಗ ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಲಾರೆ ತಾಯಿ. ಹಾಗಲ್ಲ ಕರ್ಣ, ಹೆತ್ತ ತಾಯಿಯಾದ ನಾನು ನಿನ್ನಲ್ಲೇ ಭಿಕ್ಷೆ ಬೇಡುತ್ತಿರುವೆ ಎಂದು ತಿಳಿದುಕೋ. ಕೌರವರೊಡನೆ ಸೇರಿ ನಿನ್ನ ಸಹೋದರರಿಗೆ ಕೆಡುಕ ನಡೆಸಬೇಡ. ಸೌಭ್ರಾತ್ರ ದಾನ ಮಾಡಕಂದ ಅವರನ್ನುಳಿಸು ಕುಮಾರ. ಅಮ್ಮ, ಅಮ್ಮ,
ಅಮ್ಮ ನೀನೇ ಹೇಳು, ನೀನೇ ಹೇಳು ತಾಯಿ. ಪೊರೆದಾತನು ನನ್ನನ್ನೇ ನಂಬಿ ಯುದ್ಧವನ್ನು ಹೂಡಿರುವಾಗ, ಆತನ ಕಾರ್ಯಗಳೆಲ್ಲವೂ ನನ್ನಿಂದಲೇ ಸಾಧಿಸಬೇಕಾಗಿರುವಾಗ, ಇಂತಹ ಸಂಬಂಧವನ್ನು ಕಲ್ಪಿಸಿಕೊಂಡು ಪೊರೆದಾತನಿಗಿಂತಲೂ ಕೊನೆ ಆಗುವುದಿಲ್ಲವೇ? ಪೂರ್ವಜರು ನರಕಕ್ಕೆ ಬೀಳರಿ, ಮುಂದೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಅಪಮಾನದಿಂದ ಶಪಿಸರಿ. ಅಮ್ಮ ನೀನು ವೀರಮಾತೆ, ನೀನೇ ಹೇಳು ತಾಯಿ, ನೀನೇ ಹಿತಬೋಧನೆಯನ್ನು ಮಾಡು ತಾಯಿ. ನಿಶ್ಚಯ ಕರ್ಣ, ನಿಶ್ಚಯ. ನೀನಾಡುತ್ತಿರುವ ಮಾತುಗಳೆಲ್ಲ ಅಕ್ಷರ ಸಹ ಸತ್ಯ. ಆದರೆ ಪಾಂಡವರು ನಿನ್ನ ಬೆನ್ನ ಹಿಂದೆ ಬಿದ್ದ ಸಹೋದರರಲ್ಲವೇ? ಅವರನ್ನು ರಕ್ಷಿಸಬೇಕಾದದ್ದು ಹಿರಿಯವನಾದ ನಿನ್ನ ಧರ್ಮವಲ್ಲವೇ? ನೀವಾರು ಜನ ಸೇರಿ ಹಸ್ತಿನಾವತಿ ರಾಜ್ಯ ಭಾರ ಮಾಡುವುದನ್ನು ಈ ನಿನ್ನ ಹೆತ್ತ ತಾಯಿ ಕಣ್ತುಂಬ ನೋಡಿ ಸಂತೋಷ ಪಡಬಾರದೇ ಕರ್ಣ? ಅಮ್ಮ ಅಮ್ಮ ಇದುವರೆಗೂ ಸಹೋದರನೆಂಬ ಭಾವನೆಯೂ ನನಗಿರಲಿಲ್ಲ. ಅಮ್ಮ ಪಾಂಡವರ ಪ್ರಾಣವೇ ತನ್ನ ಅಮ್ಮ ಅಯ್ಯೋ ಅಮ್ಮ, ಅಂತಹ ಅದೃಷ್ಟವು ಈ ಪಾಪಿ ಕಣ್ಣನಿಗೆ ಎಲ್ಲಿಂದ ಲಭಿಸಬೇಕು ತಾಯಿ? ಪಾಂಡವರ ಪ್ರಾಣವೇ ನನ್ನ ಪ್ರಾಣವೆಂದು ಅಮ್ಮ, ನನ್ನ ಮಾತೃವಾದ ನೀನು ಮಾತೃ ಧರ್ಮವನ್ನೇ ಮರೆತು ಮಾತನಾಡುತ್ತಿರುವೆಯಾ? ಸಾಮಾನ್ಯ ಮನುಷ್ಯರಿಗೂ ನಿರಾಯಸವಾಗಿ ದೊರಕುವ ಮಾತೃ ಪ್ರೇಮವನ್ನು ಕೊಡಲು ನಿರಾಕರಿಸಿದ ನೀನು ರಾಜ್ಯದ ಆಸೆಯನ್ನು ತೋರಿಸುವೆಯಾ ಜನನಿ? ನೀನು ಎಳೆತನದಲ್ಲಿ ಚೂಟಿ ಹಾಕಿದ ಆ ಬಂಧು ಪ್ರೇಮ ಜೊತೆಯು ಒಣಗಿ ಹೋಗಿದೆ, ಮತ್ತೆ ಸಿಗುರುವುದಿಲ್ಲ. ಇದುವರೆಗೂ ಸಹೋದರನೆಂಬ ಭಾವನೆಯು ನನಗಿರಲಿಲ್ಲ. ಪಾಂಡವರ ಪ್ರಾಣವೇ ತನ್ನ ಪ್ರಾಣವೆಂದು ಶ್ರೀಕೃಷ್ಣ ಪರಮಾತ್ಮನು ಹೇಳಿರುವಾಗ ಅವರ ಪ್ರಾಣಕ್ಕೆ ಭಯವಿರುವುದು ತಾಯಿ. ಬಿಡು ತಾಯಿ, ಬಿಡು ಇನ್ನು ನಮ್ಮ ಮನದ ಜೊತೆ. ಹೇಗೆ ಬಿಡಲಿ ಕರ್ಣ, ಹೇಗೆ ಬಿಡಲಿ? ಲೋಕೈಕ ವೀರನಾದ ನೀನೇ ಆ ದುರ್ಯೋಧನನ ಜೊತೆ ಸೇರಿ ನನ್ನ ಪಾಂಡವರಲ್ಲಿ ಹೊಗೆ ಸಾಧಿಸುತ್ತಿರುವಾಗ ಈ ನಿನ್ನ ತಾಯಿ ವ್ಯಸನ ಪಡೆದಿರಲು ಸಾಧ್ಯವೇ ಕರ್ಣ? ಅಮ್ಮ, ಪಾಂಡವರೊಡನೆ ಕೂಡಿ ಬಾಳುವ ಇಚ್ಛೆಯಲ್ಲಿದ್ದರೂ ಚಿಂತೆ ಇಲ್ಲ, ಬಿಟ್ಟು ಬಿಡು. ಆದರೆ ನಾಳಿನ ಯುದ್ಧದಲ್ಲಾದರೂ ಪರನ್ಮುಖನಾಗಿ ಬಿಡು. ಅಮ್ಮ, ಇದೊಂದು ಮಾತನ್ನು ಬಿಟ್ಟು ಬೇರೆ ಏನಾದರೂ ಕೇಳು ತಾಯಿ. ಅಮ್ಮ, ಅಂತ ಈ ಕಣ್ಣನು ಅಂತ ನೀಚನಲ್ಲ ತಾಯಿ, ನೀಚನಲ್ಲ. ನನ್ನೆರಡು ಬಾಹುಗಳಲ್ಲಿ ಬಲವಿರುವ ತನಕ, ನನ್ನ ದೇಹದ ನರನಾಡಿಗಳಲ್ಲಿ ಕೊನೆ ಹನಿ ರಕ್ತವಿರುವ ತನಕ ಹೋರಾಡಿ ಆ ನನ್ನ ಸ್ವಾಮಿಗಾಗಿ ಹೇ ಮಡಿಯುವೆನು. ಅಮ್ಮ, ಆತನಲ್ಲಿ ನನ್ನ ಮೇಲಿರುವ ವಿಶ್ವಾಸವನ್ನು ನೀನೇನು ಬಲ್ಲೆ ತಾಯಿ? ಈ ಪ್ರಪಂಚವೆಲ್ಲವೂ ನನ್ನನ್ನು ಹೀನ ಸೂತ ಎಂದು ದೂಡಿಬಿಟ್ಟಿದ್ದಾಗ ಈ ರವಿಕುಮಾರನ ಭಾಗ್ಯಕ್ಕೆ ದೈವವಾಗಿ ರಕ್ಷಕನಾಗಿ ಬಂದು ಆಶ್ರಯವಿಟ್ಟ ಆ ನನ್ನ ಕೌರವ ಸ್ವಾಮಿಯನ್ನು ನಾನು ಹೇಗೆ ತೊರೆಯಲಿ ತಾಯಿ? ಅಮ್ಮ, ಈ ಪ್ರಪಂಚವೆಲ್ಲವೂ ನನ್ನನ್ನು ಹೀನ ಸೂತ ಎಂದು ಹೀಯಾಳಿಸುತ್ತಿರುವಾಗ ಈ ಕುಲಹೀನನನ್ನು ಬಾಚಿ ತಬ್ಬಿ ಆಲಂಗಿಸಿ ಅಂಗ ದೇಶದ ಅರಸು ಕುರು ಸಾಮ್ರಾಜ್ಯದ ಮಾಂಡಲೀಕನನ್ನಾಗಿ ಮಾಡಿ ಈ ಭರತಖಂಡದಲ್ಲಿ ಕಣ್ಣನಿಗೊಂದು ವಿಶಿಷ್ಟ ಸ್ಥಾನಮಾನವನ್ನು ಸಿಗುವಂತೆ ಮಾಡಿತ ಆ ನನ್ನ ಕೌರವ ಸ್ವಾಮಿಯನ್ನು ನಾನು ಹೇಗೆ ತೊರೆಯಲಿ ತಾಯಿ? ತನ್ನ ಪ್ರಾಣದ ಪ್ರಾಣದಂತೆ ಹೃದಯದ ಸಖನಂತೆ ನನ್ನನ್ನೇ ನಂಬಿರುವಾಗ ಆತನನ್ನು ತೊರೆಯುವುದು ಧರ್ಮವೇ ತಾಯಿ? ಸರ್ವದಾ ಆಗಲಾರದು ತಾಯಿ, ನಾನು ಪರಾನ್ಮುಖನಾಗಲಾರೆ. ಹೋಗಲಿ ಕಂದ, ನಾಳಿನ ಯುದ್ಧ ಭೂಮಿಯಲ್ಲಿ ನನ್ನ ಪಾಂಡವರೇನಾದ್ರೂ ನಿನ್ನ ಕೈಗೆ ಸಿಕ್ಕರೆ ಅಯ್ಯೋ ಅವರನ್ನು ಕೊಲ್ಲಬೇಡ. ನನ್ನ ಪಾಂಡವರನ್ನು ನನಗೆ ಉಳಿಸಿಕೊಡು ಕರ್ಣ. ನಿನ್ನ ತಮ್ಮಂದಿರನ್ನು ನನಗೆ ಉಳಿಸಿಕೊಡು ಮಗನೇ. ಅಮ್ಮ, ಆಗಬಹುದು ತಾಯಿ, ಆಗಬಹುದು. ಯಾರೊಂದು ಬೇಕಾದರೂ ಉಳಿದುವೆ, ಆದ ಅರ್ಜುನನ್ನು ಮಾತ್ರ ಉಳಿಸಲಾರೆ ತಾಯಿ. ಏಕೆ ಅರ್ಜುನನ ಮೇಲೆ ನಿನಗೆ ಇಷ್ಟೊಂದು ಕೋಪ ಆವೇಶ? ಹೌದು ತಾಯಿ, ಅರ್ಜುನನೊಡನೆ ನಾನು ಯುದ್ಧ ಮಾಡುವುದನ್ನು ನೋಡಿ ನನ್ನ ಸ್ವಾಮಿ ಸಂತೋಷ ಪಟ್ಟರಿ.
ಈ ಜನ್ಮ ಸಾರ್ಥಕ. ಹೋಗಿ ಹೇಳಬೇಡ ಕರ್ಣ. ಅಮ್ಮ, ಈ ಪ್ರಪಂಚದಲ್ಲಿ ನಮ್ಮಿಬ್ಬರಲ್ಲಿ ಒಬ್ಬರಿಗೆ ಮಾತ್ರ ಸ್ಥಾನವಿರುವುದು. ಕುಮಾರ ನನ್ನಿಂದ ಅರ್ಜುನನೇ ಮೃತವೊಂದಿದರು, ಕೃಷ್ಣ ಅರ್ಜುನನಿಂದ ನಾನೇ ಮೃತವೊಂದಿದರು. ಬೇಡ ಕರ್ಣ. ನಿನಗೆ ಐವಳು ಮಕ್ಕಳು ಉಳಿದೇ ಉಳಿವರು ತಾಯಿ. ಅಯ್ಯೋ ಪರಮಾತ್ಮ, ಚಿಂತಿಸದಿರು ತಾಯಿ. ಹೋಗಲು ಬಿಡ ಕರ್ಣ. ಆಯುಷ್ ಇದ್ದವರು ಎಲ್ಲಿಯಾದರೂ ಬದುಕಿಕೊಳ್ಳುವರು. ಅದೇ ಹೆತ್ತ ಹೊಟ್ಟೆಗೆ ಸಂತೋಷ. ಕರ್ಣ, ಅಮ್ಮ, ಕಟ್ಟ ಕಡೆಯದಾಗಿ ಈ ನಿನ್ನ ಹೆತ್ತ ಮಾತೆಯ ಒಂದೇ ಒಂದು ಮಾತನಾದ್ರೂ ನೆರವೇರಿಸಿಕೊಡುವೆಯಾ ಮಗನೇ? ಅದೇನು ಹೇಳು ತಾಯಿ, ಸತ್ಯವಾಗಿ ನಡೆಸಿಕೊಡುವೇನು. ಸತ್ಯವಾಗಿ ನೆರವೇರಿಸಿಕೊಡುವೆಯಾ ಕರ್ಣ? ಅಮ್ಮ, ನಿನ್ನ ಮಗನಾಗಿ ಜನಿಸಿ ನಿನ್ನದೊಂದು ಮಾತನ್ನು ನಡೆಸಿಕೊಡಲಾಗದ ಕಡು ಪಾಪಿ ಎಂದು ಭಾವಿಸಿದೆಯಾ ತಾಯಿ? ಅದೇನು ಹೇಳು ತಾಯಿ, ಆನಂದದಿಂದ ನಡೆಸಿಕೊಡುವೆನು. ಕುಮಾರ, ನಾಳಿನ ಯುದ್ಧದಲ್ಲಿ ಯುದ್ಧವಾಡುವಾಗ ನೀನು ನಾನು ಹೇಗೆ ಕೇಳಲಿದ್ದಲ್ಲಿ ಕೇಳಲು ಮಾತೇ ಬರದಂತಾಗಿರುವುದು, ಕಂಡಲು ಮಿಗಿಯುತ್ತಿರುವುದು. ಕಂದ, ಅಮ್ಮ, ನೀನು ನಾನು ತೊಟ್ಟ ಬಾಣವ ತೊಡದಿರಲಿ ಕಟ್ಟ ಕಡೆ ತನಕ ಕರ ಮುಗಿದು ಬೇಡುವೆನು ಹೊತ್ತಿದ ಮಾತೆ ನೀನು ಪ್ರಾಣ ಕೊಡಕ. ಅಮ್ಮ, ತೊಟ್ಟ ಬಾಣವ ತೊಡದಿರಲಿ ಕಟ್ಟ ಕಡೆ ತನಕ ಕರ ಮುಗಿದು ಬೇಡುವೆನು ಹೊತ್ತಿದ ಮಾತೆ ನೀನು ಪ್ರಾಣ ಕೊಡಕ. ಅನುಜಾತರಂ ಮುರಿಯುವೆರಾ. ಅಮ್ಮ, ಅನುಜಾತರಂ ಮುರಿಯುವೆರಾ. ಪಾಂಡವರಿಗೆ ನೀ ಸಹೋದರ. ಪಾಂಡವರಿಗೆ ನೀ ಸಹೋದರ. ಬೇಡುವೆ ಭಿಕ್ಷೆಯನ ಕೊಡು ನೀ ಅಭಿವಚನ. ಬೇಡುವೆ ಭಿಕ್ಷೆಯನ ಕೊಡು ನೀ ಅಭಿವಚನ. ಅಭಿವಚನ ಅಭಿವಚನ. ನಾಳಿನ ಯುದ್ಧದಲ್ಲಿ ತೊಟ್ಟ ಮಾಡುವನ್ನು ಪುನಃ ತೊಡಬೇಡ. ನನ್ನ ಭಾಗ್ಯದ ದುರ್ವಿಧಿ. ಮಾತೃದೇಹದಲ್ಲೂ ಮಾಯಾಜಾಲ, ಮಾತೃದೇಹದಲ್ಲೂ ಮಾಯಾಜಾಲ. ಅಮ್ಮ, ಅಮ್ಮ, ಪಾಂಡವರೆಂದರೆ ನಿನಗೆ ಎಷ್ಟೊಂದು ಮಮಕಾರವಮ್ಮ. ಆಗಬಹುದು ತಾಯಿ, ಆಗಬಹುದು. ಎಂತಹ ಪ್ರಸಂಗ ಬಂದರೂ ನಾನು ತೊಟ್ಟ ಬಾಣವನ್ನು ಮಾತ್ರ ತೊಡಲಾರೆ ತಾಯಿ. ಹೇ ಕೌರವೇಶ್ವರ, ಈಗಲೀಗ ನೀನು ಕೆಟ್ಟೆ. ಹೇ ಪಂಚಭೂತಗಳಿರ, ಅಷ್ಟದಿಕ್ಪಾಲಕರುಗಳಿರ, ನೀವೇ ನನ್ನ ಸ್ವಾಮಿಯನ್ನು ಕಾಪಾಡಬೇಕು. ಇಂದ್ರನು ಮೋಸದಿಂದ ನನ್ನ ವಜ್ರ ಕವಚವನ್ನು ಅಪಹರಿಸಿದನು. ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮಾತ ವೃತ್ತಾಂತವನ್ನು ಸುರಿಸಿ ನನ್ನ ಮನಸ್ಥೈರ್ಯವನ್ನೇ ಕಿತ್ತುಕೊಂಡನು. ಅವನ ದುರಾದೃಷ್ಟಕ್ಕೆ ವಿದುರನು ಬಿಲ್ಲನ್ನು ಮುರಿದು ಬಿಸಾಡಿದನು. ಈಗ ನನ್ನ ಎತ್ತ ತಾಯಿಯು ತೊಟ್ಟ ಬಾಣವನ್ನು ತೊಡಬೇಡವೆಂದು ವಾಗ್ದಾನವನ್ನು ಪಡೆದಳು. ಆಗಲಿ ಆಗಲಿ, ದೈವ ಪ್ರಪಂಚ ಕುಲ ಎಲ್ಲವೂ ಸಂಚು ಮಾಡುತ್ತಿರುವುದು. ಮಾಡಲಿ ಮಾಡಲಿ. ನನ್ನ ದೇಹದ ನರನಾಡಿಗಳಲ್ಲಿ ಕೊನೆ ಹನಿ ರಕ್ತವಿರು ತನಕ ಹೋರಾಡಿ ನನ್ನ ಸ್ವಾಮಿಗಾಗಿಯೇ ಮಡಿಯಲಿ. ಉಳಿದಿದ್ದು ದೈವವಿಚ್ಚೆ. ಕರ್ಣ, ನಿನ್ನ ಮಾತಿನಲ್ಲಿ ಸಂದೇಹವಿಲ್ಲವೇ ಕಂದ? ಎತ್ತ ಕರುಳಿನ ಬಾಧೆಯನು ನಾ ಬಲ್ಲೆ. ಕುಮಾರ, ಸತ್ಯ ಸಾಕ್ಷಿ ಧರ್ಮವನು ನಾ ಬಿಡಲೊಲ್ಲೆ. ಕಟ್ಟ ಕಡೆಯೋಳ್ ಕರ್ಮದಾದಿಗೆ ಕಾಲಿಡಲೊಲ್ಲೆ. ಇದೋ ಕೊಡುವೆನು ಭಾಷೆಯನು ಬಿಡುತ್ತಿದ್ದೆಯಾನು ಜನನೀ.
ಜನನಿ ಅಮ್ಮ ಕಂದ ಸಂದೇಹವ ಬಿಡು ಅಮ್ಮ ಈ ಕಣ್ಣನ ಭಾಷೆಯ ಕೇಳಮ್ಮ ಸಂದೇಹವ ಬಿಡು ಅಮ್ಮ ಸಂದೇಹವ ಬಿಡು ಈ ಕಣ್ಣನ ಭಾಷೆಯ ಕೇಳಮ್ಮ ಸಂದೇಹವ ಬಿಡು ಕುಮಾರ ಕಂದ ಕೊಡುವುದಿಲ್ಲ ಹೌದು ಕಂದ, ನಿಜವೇ ಕುಮಾರ. ಹೌದಮ್ಮ ಕೊಡುವುದಿಲ್ಲ ಮುಗಿಲೆ ಇಳಿದು ಬರಲಿ ಮುಗಿಲೆ ಇಳಿದು ಬರಲಿ ಈ ದರೆಯ ಬಿಳಿದು ನಿಲ್ಲಲೇ ಮುಗಿಲೆ ಇಳಿದು ಬರಲಿ ಈ ದರೆಯ ಬಿಳಿದು ನಿಲ್ಲಲೇ ನಾಳೆ ಸತ್ಯವಮ್ಮ ಈ ತಾಳೆ ಸತ್ಯವಮ್ಮ ಬಿಡು ಚಿಂತೆಯ ಜನನಿ ಅಮ್ಮ ಅಮ್ಮ ಶ್ರೀ ಕೃಷ್ಣನ ಕುಟಿಲೋಪಾಯವು ಫಲಿಸಿತು. ಈ ಯುದ್ಧದಲ್ಲಿ ನನಗೆ ಖಂಡಿತವಾಗಿಯೂ ಜಯವಿಲ್ಲ. ನಿಮ್ಮೆಲ್ಲರ ಸಂತೋಷವಿದ್ದಂತಾಗಲಿ. ಹೋಗಿ ಬಾ ತಾಯಿ. ಅಮ್ಮ ಸ್ವಲ್ಪ ನಿಲ್ಲು. ಕಂದ ಅಮ್ಮ ಕುಮಾರ ನನ್ನದೊಂದು ಮಾತನ್ನು ನಡೆಸಿಕೊಡುವೆಯಾ ತಾಯಿ? ಹೇಳು ಕಂದ. ಕೃಷ್ಣನ ಪಾದ ಸಾಕ್ಷಿಯಾಗಿ ನೆರವೇರಿಸಿಕೊಡುತ್ತೇನೆ. ಸತ್ಯವಾಗಿ ನಡೆಸಿಕೊಡುವೆಯಾ ತಾಯಿ? ಖಂಡಿತವಾಗಿ ನೆರವೇರಿಸಿಕೊಡುವೆನು ಕುಮಾರ. ಅಮ್ಮ ಹೆತ್ತ ತಾಯಿಯ ಪ್ರಥಮ ದರ್ಶನವೂ ಹಿಂದಾಯಿತು. ಬಹುಶಃ ಕೊನೆಯ ದರ್ಶನವು ಲಭಿಸುವುದೋ ಇಲ್ಲವೋ. ಕರ್ಣ ಈ ಯುದ್ಧವು ಮುಗಿಯುವವರೆಗೂ ಮುಗಿಯುವವರೆಗೂ ನಾನು ನಿನ್ನ ಮಗನೆಂಬ ವಿಚಾರವನ್ನು ಯಾರಿಗೂ ತಿಳಿಸಬೇಡ ತಾಯಿ. ಕಂದ ಅಮ್ಮ ಈ ಯುದ್ಧದಲ್ಲಿ ನಾನೊಂದು ವೇಳೆ ಮೃತನಾದರೆ ಕುಮಾರ! ಹಾಗೆ ಹೇಳಬೇಡ ಮಗನೇ. ಅಮ್ಮ ನಿನ್ನ ತೊಡೆಯ ಮೇಲೆ ನನ್ನ ಮೃತದೇಹವನ್ನು ಇಟ್ಟುಕೊಂಡು ಈ ಜಗತ್ತೆಲ್ಲವೂ ಕೇಳುವಂತೆ ಕರ್ಣನು ಸೂತನಲ್ಲ ನಾನೆತ್ತ ಮಗನೆಂದು ಸಾರಿ ಸಾರಿ ಕೂಗಿ ಹೇಳುತ್ತಾಯಿ. ಅಮ್ಮ ಕರ್ಣ ನಾನೊಂದು 7 ಯುದ್ಧದಲ್ಲಿ ಮೃತನಾದರೆ ಕುಮಾರ ಸತ್ಯಸಂಧನನಾದ ಧರ್ಮರಾಯನ ಕೈಯಿಂದಲೇ ನನ್ನ ಉತ್ತರಾಕ್ರಿಯಾದಿನ ನಡೆಸಿಕೊಡಬೇಕೆಂದು ಬೇಡಿಕೊಳ್ಳುವೆನು ತಾಯಿ. ಪರಮಾತ್ಮ, ಇಂಥ ಸಂಕಟ ನಾಶಗಳಿಂದ ಸಾಮ್ರಾಜ್ಯ ಉಳಿಯುವುದಾದರೆ ಅಂತಹ ಸಾಮ್ರಾಜ್ಯ ಇಲ್ಲದಾಗಲಿ ಇನ್ನೆಲ್ಲದಾಗಲಿ ಹಾಳಾಗಿ ಹೋಗಲಿ. ಅಮ್ಮ ಅಮ್ಮ ಸ್ವಲ್ಪ ನಿಲ್ಲು. ಅಮ್ಮ ನಿನ್ನ ಮುಖವನ್ನು ಯುಗತಿ ಕಾಡಲಿ ಕೂದೆಯಿಂದ ಅಮ್ಮ ಕುಮಾರ ಮಗನೇ ಕರ್ಣ ಅಮ್ಮ ನಿನ್ನ ಮನವನ್ನು ಯುಗತಿ ಕಾಡಲಿ ಕೂದೆಯಿಂದ ಬಗೆಯಲ್ಲಿ ನೀನು ಕಣ್ಣೀರ ಕರೆದೆ. ಬಗೆ ಬಗೆಯಲ್ಲಿ ನೀನು ಕಣ್ಣೀರ ಕರೆದೆ. ಅಮ್ಮ ಅಮ್ಮ ಹೋಗಿ
ಮೂಲದಿಲ್ಲದವರು ಈ ಪ್ರಪಂಚದಲ್ಲಿ ಬದುಕಿದ್ದರೂ ವ್ಯರ್ಥ. ಹರಿತವರ ಮಾಯೆಯ ತಿಳಿದವರ ದೇವ ಬಲ್ಲವರ ಮಾನವನಾಗಿ ಜನಿಸಿದ ಮೇಲೆ ಯಾರಾದರೂ ಮಾನವನಾಗಿ ಜನಿಸಿದ ಮೇಲೆ ಯಾರಾದರೂ ಹೋಗಬೇದರು ಸರೇ ವಿಧಿ ಹೋಗಬೇದರು ಸರಿ ಹೋಗಬೇದರು ಸರಿ ಹೋಗಬೇದರು ಸರಿ ಹೋಗಬೇದರು ಸರಿ ನೀ ನೋಡಿದಂತೆ ಮಾಡಲೇಬೇಕು ನೀ ನೋಡಿದಂತೆ ಆಡಲೇಬೇಕು ಓಡಿಸಿ ನಮ್ಮನು ನಗಬೇಕು ವಿಧಿ ಹರಿತವರ ವಿಧಿ ನಿನ್ನ ಮಾಯೆಯ ತಿಳಿದವರ ಬಲ್ಲವರ